ಸುಮಾರು ರಾಯಣ್ಣನ ಇತಿಹಾಸ ಏನು, ಯಾವ ರೀತಿಯಾಗಿ ಅವರು ಸಮಾಜಕ್ಕಾಗಿ ದುಡಿದ್ರು, ಯಾಕೆ ಅವ್ರನ್ನ ಇಷ್ಟು ಆರಾಧಿಸ್ತೀವಿ ಅನ್ನುವಂಥದನ್ನ ಮುಂದಿನ ಪೀಳಿಗೆಗೆ ನಾವು ಕಲಿಸಬೇಕಾಗಿದ್ದು ನಮ್ಮ ಸಂಸ್ಕಾರ. ಆ ದಿಶೆಯೊಳಗ ಈ ರೀತಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಆ ಒಂದು ಮೂರ್ತಿ ನಿರ್ಮಾಣವನ್ನ ಮಾಡಿದ ಉದ್ದೇಶ ಸಫಲವಾಗುತ್ತದೆ ಎನ್ನುವಂತ ಸದುದ್ದೇಶದಿಂದ ಎಲ್ಲೆಡೆ ಪ್ರತಿ ಗ್ರಾಮದಲ್ಲಿಯೂ ಕೂಡ ಪ್ರತಿ ಮನೆಗೆ ಹೆಂಗ್ ರಾಯಣ್ಣನೋ ಹಂಗೆ ಪ್ರತಿ ಗ್ರಾಮದಲ್ಲಿಯೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನ ನಿಲ್ಲಿಸುವಂತ ಗುರಿಯನ್ನು ನಾವು ಕೂಡ ಹೊಂದಿದ್ದೀವಿ. ಹಾಗಾಗಿ ಆ ಒಂದು ಉದ್ದೇಶಕ್ಕೆ, ಆ ಗುರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಸದಾ ಹೀಗೆ ನಮ್ಮ ಜೊತೆ ಇರಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಒಳವಾಳದ ಗ್ರಾಮಸ್ಥರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ